ಯಪ್ಪ ಹೊಟ್ಟೆರ ಹಸಿದು ಬಿಟ್ಟೈತಿ. ತಾಳ ಹಾಕಕ್ಕೆ ಕುಂತಿರ್ತೈತಿ. ಕವಿತವ್ವ ಊಟನ ಆರ್ಡ್ರ್ ಮಾಡಿದ್ಲ, ಏನ ಕೇಳೋಣ. ರಾಜು, ಏ ರಾಜು. ಏನವ್ವ? ಲೋ, ಹೊಟ್ಟೆ ಹಸಿದು ತಾಳ ಹಾಕಕ್ಕೆ ಕುಂತೈತ್ಲು. ಬೆಳಿಗ್ಗೆ ಈಟ ನಾಷ್ಟಾ ತಿಂದಿದ್ದು ಯಾ ನಮ್ಮನೆ ಹಸ್ದೈತಂದ್ರೆ ಅದ್ರಾಗ ನಿನ್ನ ಹೆಂಡತಿ ವೆರೈಟಿ ಅಡುಗೆ ಆರ್ಡ್ರ್ ಮಾಡ್ತೀನಿ ಅಂದ್ಲಲ್ಲ, ಅನ್ನದ ತಡ ಹೊಟ್ಟೆ ಹಸು ಇನ್ನೂ ಜಾಸ್ತಿ ಆಗಿಬಿಟ್ಟೈತ್ಲು. ಆರ್ಡ್ರ್ ಮಾಡೋಣ ಏನಿಲ್ಲ, ಒಂದು ಸ್ವಲ್ಪ ಕೇಳ್ಕೊಂಬ ಹೋಗ್ಲು, ಪುಣ್ಯ ಬರ್ತೈತಿ. ಯಪ್ಪ ನಡೆಯೋಕ್ಕಾಗವಲ್ದು. ನಮ್ಮನೆ ಹಸು ಆಗೈತಿ. ಓ ಹೌದನ್ಬೆ, ಇರು ಹಂಗಾರೆ ಕೇಳ್ಕೊಂಬರ್ತೀನಿ. ಆರ್ಡ್ರ್ ಮಾಡಿರ್ಬೋದು ಅನಿಸ್ತೈತಿ, ಇನ್ನೇನು ಬರ್ಬೋದು ಅಂತ ಅನಿಸ್ತೈತಿ. ಆಗಲೇ ಒಂದು ತಾಸಿಂದ ಆರ್ಡ್ರ್ ಮಾಡ್ತೀನಿ ಅಂತ ಅಂದಿದ್ಲು. ನಾನು ಒಂದು ಸ್ವಲ್ಪ ಆಫೀಸ್ ಕೆಲಸ ಇದ್ದಾಗ ಅದನ್ನ ನೋಡ್ಕೊತ ಕುಂತಿದ್ದೆ, ಕೇಳ್ಬರ್ತೀನಿ ತಡವೆ. ಹೋಗ್ಯಪ್ಪ, ಒಂತಟಕ್ಕೆ ಲಗೋನ ಹೋಗಿ. ನಮ್ಮನೆ ಹಸ್ತೈತೆ ಅಂದ್ರೆ ನನ್ನ ಕೈಯಾಗಂತೂ ಹಸು ತಡ್ಕೊಳಕ್ಕಾಗವಲ್ದಪ್ಪ ಯಪ್ಪ. ನಮ್ಮನೆ ಹಸ್ತೈತಿ, ಸ್ವಲ್ಪ ಲಗೋನ ಕೇಳ್ಕೊಂಬ ಹೋಗ. ಹಾಂ ತಡಿಬೆ. ಏನಾತಲು, ಎದಕ್ಕೆ ವಾಪಸ್ ಬಂದಿ? ಯವ್ವ, ಅಂದಂಗ ನಿನಗೆ ಏನೇನು ಬೇಕಂತ ಹೇಳಿದ್ದೀವಿ? ಯಪ್ಪ ನೀನು ಹೆಂಡ್ತಿನ ಅದೇನು ಎಂಥದ ಯಪ್ಪ, ಕಬಾಬು ಆಮೇಲೆ ಚಿಕನ್ನಾಗ ಅದೇನು ವೆರೈಟಿ ಸಿಗ್ತೈತೆ ಅಂತಂದು ಆಕಿನ ಏನು ವೆರೈಟಿ ಆರ್ಡ್ರ್ ಮಾಡ್ತೀನಿ ಅಂದಿಲ್ಲ. ಹಂಗೆ ಬಿರಿಯಾನಿ ಆರ್ಡ್ರ್ ಮಾಡ್ತೀನಿ ಅಂತ ಅಂದಿದ್ಲು. ಅದಕ್ಕೆ ಹೊಟ್ಟೆ ತಾಳ ಹಾಕಕ್ಕೆ ಕುಂತೈತಿ. ಏನು ಆರ್ಡ್ರ್ ಮಾಡೋಣ, ಅದನ್ನಾರ ತಿಂದ್ರಾತು. ಹೋಗ್ಲು, ಕೇಳು ಹೋಗಿ ಲಗುನ. ಹ್ಞೂ ಸರಿ ಬಿ, ಕೇಳ್ತೀನಿ. ಹೊಟ್ಟೆರ ಎಷ್ಟು ತಾಳ ಹಾಕಕ್ಕೆ ಕುಂತೈತಿ. ಇವ್ರದ್ದು ಊಟ ಆತ ಏನು? ಮನೆಯಾಗಿರೋರು ಅಷ್ಟು ಇವತ್ತು ಅಲ್ಲಿಗೆ ಹೋಗಾರ. ಇವ್ರಂತೂ ಕರಿಯೋದ ತಡ, ಹೆಂಡತಿ ಮನೆಗೆ ಹೋಗಿ ಓಡೋಡ್ಕೊಂತ ಹೋಗ್ಬಿಟ್ಟಾರ. ಏನು ಮನ್ಯಾಗ ಊಟನ ಕಂಡಿಲ್ಲ ನನ್ನಂಗೆ. ಬಸಕ್ಕನರು ಫೋಟೋ ಸ್ಟೇಟಸ್ ಇಟ್ಟಿರ್ತಾರೆ, ಏನು ಮಾಡಾರ ಅಡುಗೆನಂತಂದು. ನಾನು ನೋಡ್ತೀನಿ ಅದೇನಂತ ದಿರಬೆ ಮಾಡಾರ ಅಂತಂದು. ಬಸಕ್ಕ ಇಕ್ಕಿ ಸೇವಿತವ ಸ್ಟೇಟಸ್ ಇಟ್ಟಾಳಲ್ಲ ಆಗಲೇ, ಏನು ಮಾಡಾರ ನಾನು ನೋಡೇ ಬಿಡ್ತೀನಿ. ಏನು ಅಡುಗೆ ಮಾಡೋರು ಇವ್ರಾರ? ಚಿಕನ್ ಕಬಾಬ್, ಮೀನದ ಫ್ರೈ, ಮಟನ್ ಸಾರು, ಚಿಕನ್ ಸುಕ್ಕ, ಎಗ್ ಸುಕ್ಕ, ರೊಟ್ಟಿ, ಅನ್ನ. ಯಪ್ಪೋ, ಇಷ್ಟೊಂದು ಥರ ಐಟಮ್ಸ್ ಮಾಡಾರ. ಯವ್ವ ನನಗೆ ನಂಬಕ್ಕಾಗವಲ್ದಿಲ್ಲ. ಯಪ್ಪ ಎಂಥ ಚಲೋ ಕರೆದಿದ್ರು, ಹೋಗಿದ್ದಿದ್ರು ಈಟೊತ್ತಿಗೆ ಅದನ್ನಿಷ್ಟನ್ನು ಜಡದ ಬರ್ಬೋದಿತ್ತು. ಅದು ಅಲ್ದ ಅವರಿಬ್ರು ನೋಡು ಲಾಸ್ಟಿಗೆ ಕುಂತರು, ಆ ಗವ್ಯ ಮತ್ತು ಭವ್ಯ ಅದೇನು ಲೆಗ್ ಪೀಸ್ ಇಟ್ಕೊಂಡು ಫೋಟೋ ಹೊಡ್ಕೊಂಡಾರ. ಯಪ್ಪ ನೋಡಿದ್ರೆ ಹೊಟ್ಟೆಯಾಗ ಬಾರಿ ಉರಿತೈತಲ್ಲೋ ವಾರಾಯ. ಸುಮ್ಮನೆ ಹೋಗಿದ್ದಿದ್ರ ಎಂಥ ಚಂದ ಊಟ ಮಾಡ್ಬೋದಿತ್ತು. ಈಗ ನನ್ನ ಸೊಸಿನೂ ಆರ್ಡ್ರ್ ಮಾಡ್ತಾಳೆ, ಅದನ್ನು ಫೋಟೋ ಹೊಡೆದು ಸ್ಟೇಟಸ್ ಇಡ್ತೀನಿ, ನೋಡ್ಕೊಂಡು ಉರ್ಕೊಲಿ. ನಿಮ್ಮದೇನೆ ಜುಜಿಬಿ, ಒಂದು 4-5 ಥರ ಐಟಮನ, 5-6 ಥರ ಐಟಮ್ಸ್ ಅದಾವ ಆಟ. ನನ್ನ ಸೊಸಿ ಈಗ ಆರ್ಡ್ರ್ ಮಾಡ್ತಾಳೆ ನೋಡು, ಒಂದು 10 ಥರ ವೆರೈಟೀಸ್ ಅಡುಗೆ ಇರ್ತಾವೆ. ಫೋಟೋ ಸ್ಟೇಟಸ್ ಇಟ್ಟೆ ಅಂದ್ರೆ ಅಷ್ಟರು ಹೊಟ್ಟೆ ಉರ್ಕೊಂಡಿರ್ಬೇಕು. ಇವ್ರು ನಮ್ಮನೇನಾರು ಏನು ಕುಣ್ಕೊಂತ ಹೋಗಾರಲ್ಲ, ನಮ್ಮವ್ವ, ನನ್ನ ಗಂಡ ಮತ್ತು ನನ್ನಿಬ್ಬರು ಮಕ್ಕಳು. ಅವರು ಯಾಕಪ್ಪ ಅಲ್ಲಿಗೆ ಹೋದೆ, ಮನೆಯಾಗಿದ್ದಿದ್ರೆ ಇನ್ನೂ ವೆರೈಟಿ ತಿನ್ಬೋದಿತ್ತಲ್ಲ ಅಂತ ಅನ್ಕೋಬೇಕು. ಹಂಗೆ ಮಾಡ್ತೀನಿ ನಾನು. ಕವಿತಾವ್ಗೆ ಹೇಳಿ ಫೋಟೋನೆಲ್ಲ ಚಂದನತಂಗೆ ಹೊಡಿಸ್ತೀನಿ. ನಮ್ಮ ಗೌರಿ ಅದಾಳಲ್ಲ, ಫೋಟೋ ಚಂದನತಂಗೆ ಹೊಡಿತಾಳೆ. ಹಂಗೆ ನಮ್ಮ ಗೌರಿ ಕೈಯಾಗ ಫೋಟೋ ಸ್ಟೇಟಸ್ ಇಡಿಸ್ತೀನಿ. ಆವಾಗ ಗೊತ್ತಾಕೈತೆ ಅವರಿಗೆ ನಾವು ಯಾವುದ್ರಾಗೂ ಕಮ್ಮಿ ಇಲ್ಲ ಅಂತಂದು. ಯವ್ವ, ಬಾಲೋ ನೋಡಲು ರಾಜು, ನೋಡಿಲ್ಲಿ ನಾವು ನೋಡಿ ಹೊಟ್ಟೆ ಉಳ್ಕೊಲಿ ಅಂತಂದು ಫೋಟೋ ಹೆಂಗಿಟ್ಟ ನೋಡಕ್ಕೆ ಸ್ಟೇಟಸ್ ಕಿ ಸವಿತವ್ವ. ಎಷ್ಟು ಥರ ಅಡುಗೆ ಮಾಡಲ್ಲ ಅವ್ರರ. ಯಪ್ಪ ನಾವು ಅದಕ್ಕಿಂತ ಅಪ್ಪನತ್ತಂಗೆ ಫೋಟೋ ತೆಗೆದು ಸ್ಟೇಟಸ್ ಇಡೋಣ. ಅವಾಗ ಅವ್ರು ನೋಡಿ ಬುರ್ಕೊಲಿ ಹೊಟ್ಟಿನ. ಅಂದಾಗ ಏನು ನೀನು ಎಂಟಿ ಆರ್ಡ್ರ್ ಮಾಡ ಅಂತಾನೆ, ಬರಕುಂತೈತಂತಾನೆ, ಎಲ್ಲೈತಂತ? ಯವ್ವ, ಅದು ಕವಿತಾ ಕರೆಯಾಕ ಕುಂತಾಳ, ನೀನ ಬರ್ಬೇಕಂತವೆ ಒಂದು ಸ್ವಲ್ಪ. ಅಷ್ಟೇನು? ಏನಾರು ಬಂದಿರ್ತೈತಿ, ಇಲ್ಲಾಂದ್ರೆ ಇನ್ನೊಂದು ಅಡಿ ಏನಾರು ಸೇರಿಸಿ ಆರ್ಡ್ರ್ ಮಾಡ್ಲೇನ ಅಂತ ಕೇಳಕ್ಕೆ ಕರೆದಿರ್ಬೋದು. ನಡಿ ಬಂದೆ. ಯಪ್ಪ ದೇವ್ರಿ, ಏನೋ ಕಾದೈತಿ ನಮಗೆ ಇವತ್ತು ನಮ್ಮ ಅವನ ಕೈಯಾಗ, ಅದು ಮಾತ್ರ ನಿಜ. ನಾನು ಸೊಸೀನು ಏನು ಕಮ್ಮಿನಾ? ಕವಿತವ ಆರ್ಡ್ರ್ ಮಾಡಿ ಏನ ಬಂತನ? ಇನ್ನೂ ಎಷ್ಟೊತ್ತವ, ಹೊಟ್ಟೆ ಭಾಳ ಹಸಿದ್ಬಿಟ್ಟೈತವ. ಅದು ಅತ್ತೆ, ಏನಾತವ? ಲಗ್ನ ಆರ್ಡ್ರ್ ಮಾಡಿರ್ತಿದ್ದಿ ಬಿಡು ನೀನು. ಆಗಲೇ ಬರ್ತಿರ್ತೈತಾನೆ, ಇನ್ನೊಂದು ಸಪಾತಿ ಬರ್ಬೋದಂತ ಅನ್ನಿಸ್ತೈತಿ. ನಿಂಗೆ ಇನ್ನೊಂದು ವಿಷಯ ಗೊತ್ತನವ? ಸವಿತಾ ಓದಾಳಲ್ಲ, ಅವ್ರ ಮನ್ಯಾಗ ಮಟನು, ಚಿಕನು, ತತ್ತಿ, ಮೀನು ಎಲ್ಲ ಥರ ಅಡುಗೆ ಮಾಡೋರವ.
ಕಬಾಬ್ ಅಂತ ಮತ್ತು ಮೀನದ ಫ್ರೈ ಅಂತ ಅಷ್ಟು ಥರ ಮಾಡಾರ ಗೊತ್ತನು. ಲೆಗ್ ಪೀಸು ಕೊಡಿದು ಅದನ್ನ ಹಿಡ್ಕೊಂಡೆಲ್ಲ ಫೋಟೋ ತೆಗ್ಸಾರವ. ಫೋಟೋ ತಗೊಂಡು ಟೇಟಸ್ ಹಾಕೊಳವ ಆಕಿ. ಅದಕ್ಕಿಂತ ಅಪ್ಪನತ್ತಂಗೆ ನಾವು ಇವತ್ತು ಫೋಟೋ ಇಟ್ಟು ಬಿಡೋಣ ಅಂತ ಟೇಟಸ್ ಇಟ್ಟದಾಗತ್ತವ ಬರೋದು. ಮತ್ತೆ ಅವ್ರಿಗೆ ಇಷ್ಟೊಂದು ಥರ ವೆರೈಟಿ ಅಡುಗೆ ಮಾಡೋದಕ್ಕೆ ಬರುತ್ತಾ? ಅಯ್ಯೋ ನನಗೂ ಗೊತ್ತಿಲ್ಲಾಗಿತ್ತವ. ನನಗೆ ಇವತ್ತ ಗೊತ್ತಾಗಿದ್ದು ನಮ್ಮನೆ ಅಡುಗೆ ಮಾಡಾರಂದ್ರೆ ಯಪ್ಪ 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 ಅವ್ನು ನೋಡಿದ್ರೆ ಬಾಯಾಗ ನೀರು ಬರ್ಬೇಕು ಹಂಗೆ ಮಾಡಾರ ಗೊತ್ತ ನಾವು ಅಡುಗೆನ. ಅಲ್ಲ ಅತ್ತೆ, ಅಷ್ಟೊಂದು ಥರ ಅಡುಗೆನ ಅವ್ರ ಕೈಯಲ್ಲಿ ಮಾಡೋದಕ್ಕಾಗತ್ತಾ? ಅಥವಾ ಏನೋ ಸುಳ್ಳ ಮಾಡ್ತೀನಿ ಅಂತ ಹೇಳಿ ಹೋಟೆಲ್ನಾಗ ಪಾರ್ಸಲ್ ಏನಾರು ತಂದಾರ ನೋಡ್ರಿ ಅತ್ತೆ. ಅಯ್ಯ ಇಲ್ಲ ಹುಡುಗಿ, ಅಷ್ಟೊಂದು ಥರ ಅಡುಗೆನ ಅವರ ಮಾಡಾರ ಮನ್ಯಾಗ. ನೋಡಿದ್ರೆ ಗೊತ್ತಾಗಲ್ಲೇನು ನನಗೆ. ಲಲಿತವ ಸವಿತವ ಅದರಲ್ಲಿ ಹಗರಿಲ್ಲ ಅವರು. ಎಲ್ಲದ್ರಾಗೂ ನಂಬರ್ 1 ಅದಾರ ಅವರು. ಅದಕ್ಕೆ ಅಷ್ಟೊಂದು ಥರ ಅಡುಗೆ ಮಾಡಾರ. ಮತ್ತು ನಾವು ಹೊಟ್ಟೆ ಉಳ್ಕೊಳ್ಳಿ ಅಂತಂದು ಟೇಟಸ್ ಇಟ್ಟಾಳವ. ಅಯ್ಯ ಅದೆಲ್ಲ ಈಗ ನಮಗೆ ಎದಕ್ಕೆ ಬೇಕಾಗೈತಿ? ನೀ ಅಂದಂಗೆ ಹೇಳವ, ಎಲ್ಲೈತಿ ಆರ್ಡರ್ ಇನ್ನೂ ಇಟ್ಟಿರ್ತೀವವ ಅಡುಗೆ ಬರೋದು ಮನೆಗೆ. ಅದು ಅತ್ತೆ, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅತ್ತೆ. ಏನಾತವ? ಅದು ಅತ್ತೆ, ನಾನೇನು ಆರ್ಡ್ರ್ ಮಾಡ್ತೀನಲ್ಲ ಆ ಹೋಟೆಲು ಇವತ್ತು ಬಂದಾಗ್ಬಿಟ್ಟೈತಂತತ್ತೆ. ಇವತ್ತು ಓಪನೇ ಇಲ್ಲ ಅಂತದು. ಏನು ಹೇಳಕ್ಕಂತೀಯವ್ವ ನೀನು? ಹ್ಞೂ ಅತ್ತೆ, 1 ಅವರಿಂದ ಎಷ್ಟು ಕಾಡಿಸ್ತಾ ಇತ್ತು. ಹಂಗೆ ಮಾಡಿ ನೆಟ್ಟೆ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು. ಹಂಗೆ ಮಾಡಿ ಆರ್ಡ್ರ್ ಮಾಡೋದಕ್ಕಂತ ನೋಡ್ತೀನಿ ಹೋಟೆಲೇ ಬಂದಾಗ್ಬಿಟ್ಟಿದೆ ಅತ್ತೆ. ಹಾಗಾಗಿ ಇವಾಗ ಊಟ ಆರ್ಡ್ರ್ ಮಾಡೋದಕ್ಕೆ ಆಗೋದಿಲ್ಲ. ಅಯ್ಯೋ ದೇವ್ರೇ, ಏನು ಹೇಳಕ್ಕಂತೀವ ನೀನು? ಅದು ಸರಿ, ಅದಿಲ್ಲ ಅಂದರೆ ಏನಾಯ್ತು, ಬೇರೆ ಹೋಟೆಲ್ದಾಗ ಆರ್ಡರ್ ಮಾಡಿ ನಡೀತೈತಿ. ಆರ್ಡರ್ ಮಾಡವ ನೀನು. ಅದು ಅತ್ತೆ, ನನಗೆ ಮತ್ತೆ ಬೇರೆ ಯಾವ ಹೋಟೆಲು ಅಷ್ಟು ಪರಿಚಯ ಇಲ್ಲ. ಅದು ಅಲ್ಲದೆ ಇದು ಹಳ್ಳಿ ಅಲ್ವಾ, ಇಲ್ಲಿಗೆ ಯಾರೂ ತಂದು ಕೊಡೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಹೇಳಕ್ಕಂತೀಯ ಕವಿತಾ ನೀನು? ಹೊಟ್ಟೆ ನೋಡಿದ್ರೆ ನಮ್ಮನೆ ಆಗ್ತೈತಿ. ಈಗ ಹಿಂಗೆ ಹೇಳಕ್ಕಂತಿದೆಯಲ್ಲ, ಆಗಲೇ ಹೇಳಿದಿದ್ರೆ ಮನ್ಯಾಗ ಇದ್ದಿದ್ದೆ ಏನೋ ಒಂದು ಮಾಡಿಡ್ತಿದ್ದೆ. ಇಲ್ಲ ಅದನ್ನು ಬಿಟ್ಟು ಈಗ ಹೇಳಕ್ಕಂತಿದೆಯಲ್ಲ ನೀನು. ಅದು ಅತ್ತೆ, ನನಗೂ ಗೊತ್ತಿರಲಿಲ್ಲ ಅತ್ತೆ ಆ ಹೋಟೆಲ್ ಇವತ್ತು ಕ್ಲೋಸ್ ಇರುತ್ತೆ ಅಂತ. ನನಗೆ ಗೊತ್ತಿದ್ದಿದ್ರೆ ನಾನು ಮುಂಚೆನೇ ಹೇಳ್ತಾ ಇರಲಿಲ್ವಾ? ಯವ್ವ ತಾಯಿ, ಈಗಾಗಲೇ ಟೈಮು 2 ಗಂಟೆ ಮೇಲಾತು. ಹಸು ಹೊಟ್ಟೆ ತಾಳಾಕ ಕುಂತೈತಿ. ಈಗ ಹೋಗಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಆಗಂಗಿಲ್ಲ. ನಮ್ಮನೆ ಹಸು ಆಗೈತೆ ಗೊತ್ತೇನು? ನೀನೇನೋ ದೊಡ್ಡದಾಗಿ ಆರ್ಡ್ರ್ ಮಾಡ್ತೀನಿ ಅಂತಂದು ನಾನು ಹಂಗೆ ಖಾಲಿ ಕೈಲಿ ಕುತ್ಕೊಂಡಿದ್ದೆ. ಅತ್ತೆ, ನಾನು ವೆರೈಟಿದ ಅಡುಗೆ ಆರ್ಡ್ರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಗೊತ್ತಾ. ಇವತ್ತು ಅಷ್ಟರಲ್ಲಿನೇ ಈ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾವತ್ತೂ ಕ್ಲೋಸೇ ಇರಲ್ಲ ಅತ್ತೆ ಆ ಹೋಟೆಲು, ಇವತ್ತೇ ಕ್ಲೋಸ್ ಆಗಿಬಿಟ್ಟಿದೆ. ಲೋ ರಾಜು, ನೀನು ಅದು ಹೇಳಕ್ಕೆ ಬರಲ್ಲ ಅಂದ್ರೆ ಹೋಟೆಲ್ ಬಂದೈತಿ ಬೇಯವ್ವ ಏನು ಮಾಡೋಣ ಅಂತಂದು ಅದನ್ನ ಬಿಟ್ಟು ನೀನು ಬಾಯಿ ಮುಚ್ಕೊಂಡು ತೆಪ್ಪ ಕುತ್ಕೊಂಡ್ಬಿಟ್ಟಿದ್ದಲ್ಲ. ಆಫೀಸ್ ಒಂದು ಇದು ಬಿಟ್ರೆ ಕತ್ತಿ ಬೇರೆದು ಎದ್ರ ಕಡೆನೇ ಲಕ್ಷಣ ಇರಂಗಿಲ್ಲ. ಈಗ ನಮ್ಮನೆ ಹಸು ಆಗೈತೆ ಗೊತ್ತನು? ನಿನ್ನ ತಂಗಿ ಊಟಿಲ್ಲ ಅಂತ ಅಂದ್ರೆ ಅಕ್ಕಿ ಅಂತೂ ನಡೆಯೋಕ್ಕಾಗಂಗಿಲ್ಲ ಅಕ್ಕಿಗೆ ಗೊತ್ತನ. ಇಬ್ಬರು ಹಸು ಕುಂತೀವಿ. ಈಗ ನೋಡಿದ್ರೆ ಅಡುಗೆ ಆರ್ಡರ್ ಮಾಡೋಕೆ ಇಲ್ಲನೇ ಇಲ್ಲ, ಹೋಟೆಲ್ಲ ಬಂದಾಗೈತೆ ಅಂತ ಅನ್ನಕುಂತಾಳೆ ಅಕ್ಕಿ. ಏನು ಮಾಡೋಣೀಗ? ಯವ್ವ, ನಾವು ಆವಾಗಿಂದ ಅದನ್ನೇ ಯೋಚನೆ ಮಾಡಕೊಂತೀವಿ. ಎಷ್ಟು ಟ್ರೈ ಮಾಡಿದ್ರು 500 ರೂಪಾಯಿ ಅಲ್ಲ 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಂದ್ರೂ ಯಾವ ಹೋಟೆಲ್ನವರು ಇಲ್ಲಿ ತನಕ ತಂದು ಕೊಡೋದಕ್ಕೆ ಒಪ್ಕೊತಾನೆ ಇಲ್ಲ ಗೊತ್ತಾ. ಇದನ್ನು ಮುಂಚೆಗೆ ಯೋಚನೆ ಮಾಡ್ಬೇಕಾಗಿತ್ತು, ಈಗಲ್ಲ. ಹೊಟ್ಟೆ ನೋಡಿದ್ರೆ ಆಸೆ ಕುಂತೈತಿ. ಮನೆಯಾಗ ಈಗ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಆಗಂಗಿಲ್ಲ ಗೊತ್ತನು. ಅವ್ರು ನೋಡಿ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಅಲ್ಲಿಗಾರ ಹೋಗಿದ್ದಿದ್ರೆ ಎಷ್ಟು ಥರ ಅಡುಗೆ ವೆರೈಟಿ ಇತ್ತು, ಅದನ್ನಾರ ತಿಂದು ಬರ್ತಿದ್ವಿ. ಈಕಿ ಕವಿತಾ ಏನೋ ದೊಡ್ಡದಾಗ ಆರ್ಡ್ರ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಾನು ಅಲ್ಲಿಗೆ ಹೋಗೋದು ಬಿಟ್ಟೆ, ಅಡುಗೆ ಮಾಡೋದು ಬಿಟ್ಟೆ. ಈಗ ನೋಡಿ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿ ಆಗೈತಿ. ನಿನ್ನ ಮುಂಚೆನಾರು ಹೇಳಕ್ಕೆ ಬರಲ್ಲ ಯವ್ವ ಹಿಂಗೆ ಬಂದೈತಂತ ಏನು ಮಾಡೋಣ ಅಂತಂದು. ಅದನ್ನು ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿರಲ್ಲ ಇಬ್ಬರು. ಈಗೇನು ಮಾಡೋಣ ಈಗ? ಹೊಟ್ಟೆ ನೋಡಿದ್ರೆ ನಮಗೆ ಹಸು ಆಗೈತಿ. ಅತ್ತೆ, ನಮಗೂ ಹೊಟ್ಟೆ ಹಸುವಾಗಿದೆ. ಹಂಗಂತ ಸುಮ್ಮನೆ ಕುತ್ಕೊಂಡ್ರೆ ಹೊಟ್ಟೆ ತುಂಬತೈತಾನೆ ಈಗ? ಅತ್ತೆ, ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಇರಿ. ಯವ್ವ ತಾಯಿ, ಪ್ಲ್ಯಾನ್ ಮಾಡೋಕ್ಕೂ ಶಕ್ತಿ ಇಲ್ಲದಂಗೆ ಆಗೈತೆ. ನಮಗೆ ಹಲ್ತೈತಿ ಹೊಟ್ಟೆ. ನೀನು ನೋಡಿದ್ರೆ ಇನ್ನು ಆ ಊಟನ ಆರ್ಡ್ರ್ ಮಾಡಿಲ್ಲ, ಅದು ಅಲ್ಲದೆ ಊಟನೇ ಬರಲ್ಲ ಅಂತಂದಿರಿ. ಈಗ ಹೆಂಗೆ ಇರೋದು? ಹಾಂ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತಪ್ಪಗೆ ನಮ್ಮವನ ಜೊತೆ ಹೋಗಿದ್ದಿದ್ರೆ ಶಿಸ್ತು ವೆರೈಟಿ ಊಟ ಮಾಡಾರ ಬರ್ಬೋದಿತ್ತು. ನಿನ್ನ ಮಾತು ಕೇಳಿ ಇಲ್ಲೇ ಉಳ್ಕೊಂಡು ಈಗ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿ ಬಿಡೋ ಪರಿಸ್ಥಿತಿ ಬಂದೈತಿ ನೋಡು. ಉಪವಾಸ ಇರ್ಬೇಕೀಗ. ಈಗ ಹೋಗಿ ಅಡುಗೆನಾರ ಮಾಡೋದಾಗತ್ತಾ? ಅದು ಬಿಟ್ರೆ ಮತ್ತು ಬೇರೆ ಕತ್ತಿನಾರ ಏನೈತಿ ಈಗ? ನಿನಗಾರ ಅಡುಗೆ ಮಾಡಕ್ಕೆ ಬರ್ತೈತೆ? ನಿನಗಂತ ಅಡುಗೆನೇ ಮಾಡಕ್ಕೆ ಬರಲ್ಲ. ಈಗ ನಾನು ಮಾಡ್ಬೇಕು ಮತ್ತು ಎಲ್ಲ ನನ್ನ ಕರ್ಮ. ಹಸುವಾಗಿದ್ದು ಒಂದು ಕೈಕಾಲೆಲ್ಲ ನಡಗಾಕುಂತಾವು. ಹೊಟ್ಟೆಗೆ ನೋಡಿದರೆ ಊಟ ಇಲ್ಲ, ಏನೂ ಇಲ್ಲ. ನೀನು ಆರ್ಡ್ರ್ ಮಾಡ್ತೀನಿ ಅಂತ ಮನ್ಯಾಗೂ ಏನೂ ಮಾಡಿಲ್ಲ. ಇದ್ದಿದ್ದು ಬದ್ದಿದ್ದೆಲ್ಲ ಚಲ್ಲಿ ಸ್ವಚ್ಛಗೆ ತೊಳೆದು ಇಟ್ಟಿನಿ ನಾನು. ಯವ್ವ ಸಿಟ್ಟಾಗಬೇಡ್ಬಿ, ಏನಾರು ಒಂದು ಪ್ಲ್ಯಾನ್ ಮಾಡಂತರಿ.
ಲೋ ಹೊಟ್ಟೆ ಹಸದ ತಾಳ ಹಾಕಕೊಂತೈತಿ ಇನ್ನ ಸಿಟ್ಟಾಗಬೇಡ ಅಂತ ಅಂತಿದ್ದಲ್ಲ ಇನ್ನೇನು ಸಿಟ್ಟಾಗ್ಲಾರ್ದ ನಕ್ಕಂತ ಕುಲು ಕುಲು ಅಂತ ಇದ್ಲೇನ ನೀವು ಮಾಡಿರೋ ಕೆಲ್ಸಕ್ಕೆ